ಎಸ್ ಕೆ ಜೈನ್ ಗುರುಜಿ, ಮಿಥುನ ರಾಶಿಗೆ 2024ರ ಭವಿಷ್ಯ ಹೇಗಿದೆ? ಮಿಥುನ ರಾಶಿಗೆ ಗುರುಬಲ ಇರ್ತದೆ. ಫಸ್ಟ್ ಮೇವರೆಗೂ ಇದೆ, ಯಾಕಂದರೆ 11ನೇ ಗುರು. ಸೊ ಆಲ್ರೌಂಡ್ ಅವ್ರಿಗೆ ಒಳ್ಳೆಯದೇ ಮಾಡುತ್ತೆ ಗುರುಬಲ ಇರೋದ್ರಿಂದ. ಫಸ್ಟ್ ಮೇವರೆಗೂ ವಿವಾಹಾದಿ ಶುಭ ಕಾರ್ಯ, ಆಕಾಂಕ್ಷೆಗಳು ಪೂರ್ಣ ಆಗೋದು, ವ್ಯಾಪಾರದಲ್ಲಿ ವೃದ್ಧಿ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಅನುಭವಿಸ್ತಾರೆ. ಆದರೆ ಮಿಥುನ ರಾಶಿಗೆ ಈ ಸೂರ್ಯನು ಕುಂಭರಾಶಿಗೆ ಬರಬೇಕು. ಕುಂಭರಾಶಿಗೆ ಬಂದರೆ ಶಿವರಾತ್ರಿ ಹಬ್ಬಕ್ಕೆ ವೃದ್ಧಿ, ಯುಗಾದಿ ಹಬ್ಬ ಅದ್ಭುತವಾದಂಥ ಪರಿವರ್ತನೆ. ಯಾಕಂದರೆ 11 ಸೂರ್ಯ ಅಂದಿದ್ದಾರೆ. ಸೊ ಮಿಥುನ 10ನೇ ಮನೆಗೆ ಬರುತ್ತೆ. ಸೊ ಇಲ್ಲಿ 2-3 ತಿಂಗಳು ಕಾಯ್ದರೆ ಕ್ರಮೇಣವಾಗಿ ಮಿಥುನ ರಾಶಿ ಖಂಡಿತ ಒಳ್ಳೆಯದಾಗುತ್ತೆ. ಸೊ ಗುರುಬಲನೂ ಇದೆ. ಓಕೆ, ಇನ್ನು ಆರ್ಥಿಕ ಸ್ಥಿತಿಗತಿಗಳು ಹೇಗಿರುತ್ತೆ? ಆರ್ಥಿಕ ವೃದ್ಧಿ ಆಗುತ್ತೆ. ಯಾಕಂದರೆ 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ಲಾಭ ಅಂತ ಹೇಳಿದ್ದಾರೆ. 2ನೇ ಮನೆಗೆ ಧನಸ್ಥಾನ ಅಂದಿದ್ದಾರೆ. 11ನೇ ಮನೆ ಲಾಭ, 12ನೇ ಮನೆ ನಷ್ಟ. ಸೊ ನಷ್ಟ ಕಡಿಮೆ ಇದೆ. ದಶೆ ಚೆನ್ನಾಗಿದ್ದರೆ ಅವ್ರಿಗೆ ವೃದ್ಧಿ ಆಗುತ್ತೆ. ಮಿಥುನ ಅಧಿಪತಿ ಬುಧನೂ ಭಾಳ ಬಲವಾಗಿದೆ. ಅಂದರೆ ಯಾವ ವಲಯಕ್ಕೆ ಹೆಚ್ಚಿನ? ಬುಧನಿಗೆ ಕಂಪ್ಯೂಟರ್ ವಲಯ, ಬುಧನಿಗೆ ಗಣಿತಶಾಸ್ತ್ರದಲ್ಲಿ ಪ್ರಾವೀಣ್ಯತೆ, ಚಿತ್ರ ಬಿಡಿಸೋರು, ಭಾಳ ಅಂದರೆ ವಿದ್ಯಾರ್ಥಿಗಳಿಗೂ ಆ ವಿದ್ಯಾರ್ಥಿಗಳಿಗೂ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಆರೋಗ್ಯ ಸ್ಥಿತಿಗತಿಗಳು ಹೇಗಿರುತ್ತೆ? ಆರೋಗ್ಯ ಅಂತ ಹೇಳಿದ್ರೆ ಮಿಥುನ ರಾಶಿಯಲ್ಲಿ ಪಾಪಗ್ರಹ ಹೇಳಿದ್ರೆ ಕಂಠ ರೋಗ ಬರುತ್ತೆ. ಸ್ಪಷ್ಟವಾಗಿ ಹೇಳಿದ್ದಾರೆ. ಮೆಡಿಕಲ್ ಅಸ್ಟ್ರಾಲಜಿ ಭಾಳ ಗ್ರಂಥಗಳಿದೆ ಇಲ್ಲಿ. ಮತ್ತು ಥೈರಾಯ್ಡ್ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳಿದಾಗ ವೃಷಭ ರಾಶಿಗೆ ಮುಖರೋಗ, ENT ಸ್ಪೆಷಲಿಸ್ಟು. ಮೇಷರಾಶಿಗೆ ಮೈಗ್ರೇನು. ಕಾಲಪುರುಷನ ಅಂಗ ಹೇಳಿದ್ದಾರೆ. ದೇವ್ರಿಗೂ ರೂಪ ಇದೆ, ನಮಗೂ ರೂಪ ಇದೆ. ಆಕಾರ ನಿರಾಕಾರ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ. ಸೊ ಮಿಥುನ ರಾಶಿಗೆ ಕಂಠ ರೋಗ ಬರುತ್ತೆ, ಪಾಪಗ್ರಹ ಇದ್ದರೆ. ಇಲ್ಲದೇ ಅಲ್ಲಿ ಆಪ್ರೇಷನ್ ಆಗೋದು, ಆಕ್ಸಿಡೆಂಟ್ ಆಗೋದು. ಮಿಥುನ ಅದಕ್ಕೆ ಶಾಂತಿ ಮಾಡ್ಕೊಂಡ್ಬಿಟ್ರೆ. ಆದರೆ ಈ ಸಲ ಮಿಥುನ ರಾಶಿ ಸ್ವಲ್ಪ ವೃದ್ಧಿ ಇದೆ ಅಂತ ಏನು ದೋಷ ಬರಲ್ಲ. ಪರಿಹಾರ ಏನು ಮಾಡಬೇಕು? ಪರಿಹಾರ ಇಲ್ಲಿ ಶಾಸ್ತ್ರಗಳಲ್ಲಿ ಹೆಸರು ಬೇಳೆಯನ್ನು ದಾನ ಕೊಡಬೇಕು. ಪಚ್ಚೆ ರತ್ನ ಅಂದರು. ಬುಧನಿಗೆ ಗ್ರೀನ್ ಕಲರ್, ಶುಕ ಅಂತ. ಸೊ ಪಚ್ಚೆ ಧಾನ್ಯವನ್ನು ದಾನ ಕೊಡೋದ್ರಿಂದ ಆಗ ಬುಧ ಶಾಂತಿಯಾಗಿ ಅವ್ರಿಗೆ ಬಹಳ ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಓಂ ಹ್ರೂಂ ಸೂರ್ಯಾಯ ನಮಃ ಮತ್ತು ವಿಷ್ಣು ಸಹಸ್ರನಾಮವನ್ನು ಓದಬೇಕು. ಬುಧನಿಗೆ ವಿಷ್ಣು ಪೂಜೆ ಪರಿಹಾರ ಮಾಡಲಿ, ಒಳ್ಳೆಯದಾಗುತ್ತೆ.